ವಿಜಯನಗರದ ಕೊಟ್ಟೂರಲ್ಲಿ ನಡೆದ ತ್ರಿಬಲ್ ಮರ್ಡರ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ತಂಗಿ ಗರ್ಭಿಣಿಯಾಗಿದ್ದಕ್ಕೆ ದೃಶ್ಯಂ ಸಿನಿಮಾ ನೋಡಿ ಮರ್ಡರ್ ಮಾಡಿರೋದು ಗೊತ್ತಾಗಿದೆ. ಅಲ್ಲದೆ ಸಹೋದರಿಯ ಪ್ರಿಯಕರನನ್ನು ಕೊಲೆ ಮಾಡಿರುವ ಅನುಮಾನ ಮೂಡಿದೆ. ಇದು ಥ್ರಿಲ್ಲರ್, ಹಾರರ್, ಸಸ್ಪೆನ್ಸ್ ಸಿನಿಮಾಗಳನ್ನು ಮೀರಿಸುವ ಭಯಾನಕ ಕಥೆ. ಹೆತ್ತವರ ಪಾಲಿಗೆ ರಾಕ್ಷಸನಾಗಿ ಕಾಡಿದ ಘೋರಾತಿ ಘೋರ ಘಟನೆ. ಜನ್ಮ ಕೊಟ್ಟ ತಾಯಿ, ಎತ್ತಾಡಿಸಿದ ಅಪ್ಪ, ಒಡ ಹುಟ್ಟಿದ ತಂಗಿಯ ರಕ್ತ ಕುಡಿದ ಭೀಭತ್ಸ ಕೃತ್ಯ. ವಿಜಯನಗರದ ಕೊಟ್ಟೂರಿನಲ್ಲಿ ನಡೆದ ತ್ರಿಬಲ್ ಮರ್ಡರ್ಗೆ ರಾಜ್ಯ ಮಾತ್ರವಲ್ಲ, ಇಡೀ ರಾಷ್ಟ್ರವೇ ಬೆಚ್ಚಿ ಬಿದ್ದಿದೆ. ಇದೇ ಕೇಸ್ಗೆ ಊಹಿಸಲಾಗದ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ತಂಗಿಯಾಗಿದ್ಲು ಗರ್ಭಿಣಿ, ಅಣ್ಣ ಆಗಿದ್ದ ಕ್ರೂರಿ. ಗಿಫ್ಟ್ ಕೊಡ್ತೀನಿ ಅಂದ, ಕತ್ತು ಸೀಳಿ ಅಟ್ಟಹಾಸ. ಅಬ್ಬಬ್ಬ, ಈ ತ್ರಿಬಲ್ ಮರ್ಡರ್ ಮಿಸ್ಟ್ರಿ ಹೇಳಿದ್ರೇನೆ ಒಂದು ಕ್ಷಣ ಮೈ ನಡುಗುತ್ತೆ. ನೋಡೋದಕ್ಕೆ ಅನಕೊಂಡದಂತಿದ್ದಾನಲ್ಲ, ಇವನೇ ನೋಡಿ ಹೆತ್ತವರ ಜೊತೆಗೆ ಒಡ ಹುಟ್ಟಿದವಳ ರಕ್ತ ಹರಿಸಿದ ನರರಾಕ್ಷಸ. ತ್ರಿಬಲ್ ಮರ್ಡರ್ ಮಾಡಿದ ಈತನ ಹೆಸರು ಅಕ್ಷಯ್ ಅಂತ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ವಾಸವಾಗಿದ್ದ. ಅಪ್ಪ ಅಮ್ಮ ಅಂದ್ರೆ ಏನು ಮಹಾ ಅನ್ನೋ ದುರಹಂಕಾರದಲ್ಲೇ ಬದುಕಿದ್ನಂತೆ. ಈ ಮಧ್ಯೆ ಅಕ್ಷಯ್ ತಂಗಿಗೆ ಅದ್ಯಾರ ಜೊತೆ ಪ್ರೀತಿಯಾಗಿತ್ತೋ ಗೊತ್ತಿಲ್ಲ. ಪ್ರೇಮದ ಅಲೆಯಲ್ಲಿ ತೇಲಾಡಿದವಳು ಜಗತ್ತೇ ಮೈಮರೆತಿದ್ಲಂತೆ. ಮದುವೆಗೂ ಮೊದಲೇ ಗರ್ಭಿಣಿಯಾಗಿದ್ಲಂತೆ. ಇದು ಅಕ್ಷಯ್ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಊರಲ್ಲಿ ಮರ್ಯಾದೆ ತೆಗೆದವಳನ್ನ ಸುಮ್ಮನೆ ಬಿಡಬಾರದು ಅಂತ ರಾಕ್ಷಸನಾಗಿದ್ದ. ಜನವರಿ 26ರಂದು ಮನೆಗೆ ಹೋದವ ಗಿಫ್ಟ್ ಕೊಡ್ತೀನಿ ಅಂತ ಕರೆದು ತಂಗಿಯ ಹತ್ಯೆ ಮಾಡಿದ್ದಾನೆ. ಬಳಿಕ ಅಪ್ಪ ಅಮ್ಮನ ಹೆಣವನ್ನೂ ಉರುಳಿಸಿದ್ದಾನೆ. ಯಾವಾಗ ತಂದೆ ತಾಯಿ ಜೊತೆಗೆ ತಂಗಿಯ ಕಥೆಯನ್ನು ಮುಗಿಸಿದ್ನೋ ಅಲ್ಲೇ ಸಮಾಧಿ ಮಾಡುವುದಕ್ಕೆ ನಿಂತಿದ್ದ. ಮನೆಯ ಹಾಲ್ನಲ್ಲೇ 2 ಅಡಿ ಅಗಲ 4 ಅಡಿ ಆಳ ಗುಂಡಿ ತೋಡಿದ್ದಾನೆ. ಕೈಕಾಲುಗಳನ್ನು ಕತ್ತರಿಸಿ ಹೂತು ಹಾಕಿದ್ದಾನೆ. ಡೆಡ್ಲಿ ಮರ್ಡರ್ ದೃಶ್ಯಂ ಸಿನಿಮಾ ನೋಡಿ ಪ್ಲಾನ್. ಹೆತ್ತವರ ಸಮಾಧಿ ಮಾಡಿ ಮುಗಿಸಿದವ ಸೀದಾ ಬೆಂಗಳೂರಿಗೆ ಬಂದಿದ್ದಾನೆ. ಮಾವ ವಸಂತ್ನನ್ನ ಭೇಟಿಯಾದವ ತನ್ನೆಲ್ಲಾ ವಿಷಯ ಹೇಳ್ಕೊಂಡಿದ್ದಾನೆ. ಬಳಿಕ ಇಬ್ಬರೂ ದೃಶ್ಯಂ ಸಿನಿಮಾ ನೋಡಿ ತನಿಖೆ ದಿಕ್ಕು ತಪ್ಪಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದಿದ್ದ ಕುಟುಂಬ ನಾಪತ್ತೆಯಾಗಿದೆ ಅನ್ನೋ ರೀತಿ ಕಥೆ ಕಟ್ಟಿದ್ದಾರೆ. ಅದಕ್ಕಾಗಿ ಮೊದಲು ಕೆಲ ಬಸ್ ಟಿಕೆಟ್ಗಳನ್ನ ಸಂಗ್ರಹಿಸಿದ್ದಾರೆ. ಬಳಿಕ ತಂದೆಯ ಮೊಬೈಲ್ನಲ್ಲೇ ಜಯದೇವ ಆಸ್ಪತ್ರೆಯ ಫೋಟೋ ತೆಗೆದಿದ್ದಾರೆ. ಮಿಸ್ ಆದ ಕುಟುಂಬಸ್ಥರೇ ನಮಗೆ ಆಸ್ಪತ್ರೆ ಫೋಟೋ ಕಳಿಸಿದ್ದಾರೆ, ಅಲ್ಲಿಂದಲೇ 3 ಕಾಣೆಯಾಗಿದ್ದಾರೆ ಅನ್ನೋ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಬಳಿಕ ತಿಲಕ್ ನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಆದ್ರೆ ಪೊಲೀಸ್ ತನಿಖೆ ವೇಳೆ ಕಕ್ಕಾಬಿಕ್ಕಿಯಾಗಿ ಸಿಕ್ಕಿಬಿದ್ದಿದ್ದಾನೆ. ಈ ಎಲ್ಲ ರಹಸ್ಯಗಳ ಮಧ್ಯೆ ಮತ್ತೊಂದು ಅನುಮಾನ ಹುಟ್ಕೊಂಡಿದೆ. ಕೆಲ ದಿನಗಳ ಹಿಂದೆ ಅಕ್ಷಯ್ ತಂದೆ ಭೀಮರಾಜ್ 1.20 ಕೋಟಿಗೆ ಮನೆಯೊಂದನ್ನ ಮಾರಾಟ ಮಾಡಿದ್ರಂತೆ. ಇದೇ ದುಡ್ಡಿನ ಮೇಲೆ ಅಕ್ಷಯ್ ಕಣ್ಣಿಟ್ಟಿದ್ದ. ಆದ್ರೆ ತಂದೆ ಮಾತ್ರ ಬಿಡಿಗಾಸು ಕೊಟ್ಟಿರಲಿಲ್ಲ. ಮಗಳ ವಿದ್ಯಾಭ್ಯಾಸಕ್ಕೆಂದು ಭೀಮರಾಜ್ 50 ಲಕ್ಷ FD ಮಾಡಿಸಿದ್ರಂತೆ. ಇದೇ ವಿಚಾರಕ್ಕೆ ರಕ್ತ ಹರಿಸಿದ್ದಾನೆ ಅನ್ನೋ ಅನುಮಾನವೂ ಮೂಡಿದೆ. ಒಟ್ಟಾರೆ ತ್ರಿಬಲ್ ಮರ್ಡರ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ತಂಗಿ ಪ್ರಿಯಕರನನ್ನು ಕೊಲೆ ಮಾಡಿರೋ ಅನುಮಾನವಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದು ಮತ್ಯಾವ ಸತ್ಯ ಹೊರಬರ್ತಾವೆ ಅನ್ನೋದೇ ಕುತೂಹಲ. ಬಸವರಾಜ್ ಹರನಹಳ್ಳಿ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18. ರಾಕಿಂಗ್ ಸ್ಟಾರ್ ಯಶ್ ತಾಯಿಯ ಸೈಟ್ ವಿವಾದ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತು ಕಾಂಪೌಂಡ್ ಕಟ್ಟೋ ವಿಚಾರಕ್ಕೆ ಮತ್ತೆ ಗಲಾಟೆ ಮಾಡ್ಕೊಂಡಿದ್ದಾರೆ. ಪೊಲೀಸರ ಎದುರೇ ಹೈಡ್ರಾಮಾನೇ ನಡೆದು ಹೋಗಿದೆ. ಹಾಸನದಲ್ಲಿ ಎದ್ದಿರೋ ಯಶ್ ತಾಯಿ ಸೈಟ್ ಫೈಟ್ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಕಳೆದೊಂದು ತಿಂಗಳಿನಿಂದ ಕಾಂಪೌಂಡ್ ಕದನ ತಾರಕಕ್ಕೇರಿದೆ. ತಂತಿ ಬೇಲಿ ಕಿತ್ತು ಮತ್ತೆ ಗೋಡೆ ಕಟ್ಟೋಕೆ ಮುಂದಾಗ್ತಿದ್ದಂತೆ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ಮಾತಿಗೆ ಮಾತು, ಕೌಂಟರ್ಗೆ ಕೌಂಟರ್, ನೀ ಕೊಡೆ ನಾ ಬಿಡೆ ಅನ್ನೋ ರೀತಿ ದೊಡ್ಡ ಜಟಾಪಟಿ ಶುರುವಾಗಿದೆ.
ನಮ್ದು ಪ್ರಪಂಚ ಎಲ್ಲಿ ದಾಖಲೆ ಬೇಕಲ್ಲ? ಕರೀತಾರೆ ನಮ್ಗೆ ನಿಮ್ಗೆ ತೋರಿಸಿ ದಾಖಲೆ ನಮ್ಮ ಜೊತೆ ನೀವು ಕೊಡಿ ಪ್ರಸಾದ್ ಫೋನ್ ಮಾಡಿ ಸಂಜಯ್ ಬರಕ್ಕೆ ಕೊಡಿ ಲಾಯರು ಇಲ್ಲಿಗೆಲ್ಲ ಬರೋದು ಲಾಯರ್ ಕೋರ್ಟಿಗೆ ಬರಬೇಕು ಅದೆಲ್ಲ ನಿಮ್ಮ ನಿಮ್ಗೆ ಲಾಯರು ಯಾಕೆ? ನೆನ್ನೆ ಕೋರ್ಟಿಗೆ ಬಂದಿಲ್ಲ ನಿಮ್ಮ ಲಾಯರ್ ಕೋರ್ಟಿಗೆ ಬಂದಿಲ್ಲ ಏನ್ ಕೊಟ್ಟು ಬಂದಿದ್ಯಾ? ಯಾರು ಟೈಮ್ ನೀವು ತಗೊಂಡ್ಬಂದಿದ್ಯಾ? ನಾನು ಟೈಮ್ ತಗೊಂಡ್ಬಂದಿಲ್ಲ ಏನ್ ಕೊಟ್ಟು ನಿಮ್ಮ ಬಂದೆ? ನಿಮ್ಮ ಲಾಯರ್ ಅಟೆಂಡ್ ಆಗಿರೋಲ್ಲ ನಿನ್ನೆ ಏನ್ ಕೊಟ್ಟು ಬಂದೆ? ಇದನ್ನ ಬಿಟ್ಟು ಕೊಡಲ್ಲ, ನೀನ್ ತಲೆ ಕೆಡಿಸ್ಕೊಬೇಡ. ಬಾಯಿ ಕಡಿಕೆ. ಎಷ್ಟು ಗಾಯ ಕೊಡಲಿ ದೇವರಾಜ್ ವರ್ಸಸ್ ಪುಷ್ಪ ನಿಲ್ಲದ ಸೈಡ್ ಫೈಟ್. ಕಾಂಪೌಂಡ್ ಕದನ, ಕೌಂಟರ್ಗೆ ಕೌಂಟರ್. ಸ್ಯಾಂಡಲ್ವುಡ್ನ ರಾಮಾಚಾರಿ, ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್, ರಾಕಿ ಭಾಯ್ಗೆ ಫ್ಯಾನ್ಸ್ ಕ್ರೇಜ್ ಅಂತೂ ಕಮ್ಮಿ ಇಲ್ಲ. ಟಾಕ್ಸಿಕ್ ಚಿತ್ರದ ಮೂಲಕ ಯಶ್ ಸುದ್ದಿ ಆಗ್ತಿದ್ರೆ, ಇತ್ತ ಕಾಂಪೌಂಡ್ ವಿಷಯದಲ್ಲಿ ತಾಯಿ ಪುಷ್ಪ ಅವರು ಸದ್ದು ಮಾಡ್ತಿದ್ದಾರೆ. ಮನೆ ಪಕ್ಕದಲ್ಲಿರೋ ಸೈಟ್ ನಮ್ಮದು, ಬಿಟ್ಕೊಡೋ ಮಾತೇ ಇಲ್ಲ ಅಂತಿದ್ದಾರೆ. ಆದ್ರೆ ದೇವರಾಜ್ ಮಾತ್ರ ನಮ್ದೇ ಆಸ್ತಿ ಅಂತಿದ್ದಾನೆ. ಇವರಿಬ್ಬರ ಸೈಟ್ ವಾರ್ ಈಗ ತಾರಕಕ್ಕೇರಿದೆ. ಲಕ್ಷ್ಮಮ್ಮ ಅನ್ನೋರು ನನಗೆ ಜಿಪಿಎ ಮೂಲಕ ಹಕ್ಕು ಕೊಟ್ಟ ಜಾಗ ಅಂತ ದೇವರಾಜ್ ಹೇಳಿದ್ರೆ, ಪುಷ್ಪಮ್ಮ ನಾನು ದುಡ್ಡು ಕೊಟ್ಟು ಖರೀದಿಸಿದ್ದೇನೆ ಅಂತಿದ್ದಾರೆ. ನೆಲಸಮ ಮಾಡಿದ್ದ ಜಾಗದಲ್ಲೇ ಯಶ್ ತಾಯಿ ಮತ್ತೆ ಕಾಂಪೌಂಡ್ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರ ಮತ್ತೆ ಕಾಳಗ ಶುರುವಾಗಿದೆ. ಇವರು ಮತ್ತೆ ಕೋರ್ಟಿಗೂ ಬರಲಿಲ್ಲ, ಏನಿಲ್ಲ. ನಿನ್ನೆ ಇವ್ರು ಲಾಯರು ಬರಲ್ಲ, ಕೋರ್ಟಿಗೂ ಬರಲ್ಲ ಇವರು, ಆಯ್ತಾ. ಮತ್ತೆ ಬೆಳಗ್ಗೆ ಪುನಃ ಮತ್ತೆ ಇವರು ತಂತಿ ಬೇಲಿ ಹಾಕ್ಯಂದು ಮತ್ತೆ ಕಾಂಪೌಂಡ್ ಸೃಷ್ಟಿ ಮಾಡ್ತಾವ್ರೆ. ಮತ್ತೆ 6 ಕೋರ್ಟ್ ಇದೆ. ಇವರು ಇವತ್ತು ಮತ್ತೆ ಸೃಷ್ಟಿ ಮಾಡ್ತಾವ್ರಿ ಈ ಥರ ಕಾಂಪೌಂಡ್ ಇದು ಮಾಡ್ಕೊಂಡು. ನೆಕ್ಸ್ಟ್ ಹೇಳ್ತಿದ್ವಿ ನಿಮ್ಮ ಮಾಧ್ಯಮದಲ್ಲಿ, ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಬಂದು ಏನೇ ಇಲ್ಲಿ ಪ್ರವೇಶ ಮಾಡಕ್ಕೆ ಬಿಡಲ್ಲ ನಾವು. ಜಾಗ ನಮ್ದು ಸರ್ ಇದು. ನಿನ್ನೆ ತಂತಿ ಬೇಲಿ ಕಿತ್ತು ಪುಷ್ಪ ಅವರು ಕಾಂಪೌಂಡ್ ಕಟ್ಟೋಕೆ ಸಜ್ಜಾಗಿದ್ರು. ಈ ವಿಚಾರ ಗೊತ್ತಾಗಿ ಜಿಪಿಎ ಹೋಲ್ಡರ್ ದೇವರಾಜ್ ಎಂಟ್ರಿ ಕೊಟ್ಟಿದ್ದಾರೆ. ಕಾಂಪೌಂಡ್ ಕಟ್ಟೋದಕ್ಕೆ ಬಿಡಲ್ಲ ಅಂದಿದ್ದ ತಡ ಮತ್ತೆ ಇಬ್ಬರ ಮಧ್ಯೆ ಮಾತಿನ ಸಮರವೇ ನಡೆದು ಹೋಗಿದೆ. ಗಲಾಟೆ ಜೋರಾಗ್ತಾ ಇದ್ದಂತೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಯಾವುದೇ ಗಲಾಟೆ ಬೇಡ, ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂದ್ರು. ಪುಷ್ಪಮ್ಮ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಅವ್ನು ನಟರಾಜನಿಗೂ ಈ ಪುಷ್ಪಗೂ ಇಬ್ಬರಿಗೂ ಈ ಜಾಗದ ಮೇಲೆ ನಿರ್ಬಂಧಕಾಜ್ಞೆ ಇದ್ರೂ ಕೂಡ ಇವತ್ತು ಅತಿಕ್ರಮಣ ಪ್ರವೇಶ ಮಾಡಿ ಸೀಟು ಕಬ್ಬಣ ಎಲ್ಲ ತಂದು ನೋಡಿದ್ರಲ್ಲ ನೀವೇ ಎಲ್ಲ ಮಾಡ್ತಾ ಇದ್ರು. ಅದಕ್ಕೆ ನಿಲ್ಸಿದೀವಿ. ನಮ್ಮ ಜಾಗ ನಮ್ದು, ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆಯಲ್ಲಿ ನಮ್ದು ಆಗಿದೆ. ನಮ್ದೇ ಜಾಗ, ನಾವ್ಯಾಕೆ ಬಿಡ್ಬೇಕು? ಅವ್ರಿಗೆ ಮೋಸ ಹೋಗಿರೋದು ಕೇಳ್ಬೇಕು. ಇವರು ಯಾರಿಂದ ಮೋಸ ಹೋಗಿ ಅವ್ರೆ ಅವ್ರು ಹಿಡ್ಕೋಬೇಕು, ಅವ್ರನ್ನ ಕೇಳ್ಬೇಕು. ಅದು ಬಿಟ್ಟು ನಾನು ವೀಂಡಿಂದ ತಗಂದೆ ಅಂತಂದ್ರೆ ಇವನು ಕೊಟ್ಟನಿ ಅವನು, ಅವ್ರಿಗೆ ಕೊಟ್ಟನಿ ಅವನು, ಅಲ್ಲೇ ಮೋಸ ಆಗಿದೆ. ಅಲ್ಲಿ ಮೋಸ ಐತೆ. ಒಟ್ನಲ್ಲಿ ಯಶ್ ತಾಯಿ ಪುಷ್ಪ ಮನೆ ಪಕ್ಕದ ಸೈಟ್ ವಿಚಾರ ದಿನಕ್ಕೊಂದು ಆಯಾಮ ಪಡೆದುಕೊಳ್ತಿದೆ. ನ್ಯಾಯಾಲಯದ ತೀರ್ಮಾನದ ನಂತರವಷ್ಟೇ ನಿಜವಾಗಿ ಮಾಲೀಕರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿದೆ. ದರ್ಶನ್ ಫೋಟೋ ಹಿಡಿದು ನಟ ಧನ್ವೀರ್ ಅಬ್ಬರಿಸಿದ್ದಾರೆ. ಜೈದ್ ಖಾನ್ ಟಿಆರ್ಪಿ ಮಾತಿಗೆ ಕೌಂಟರ್ ಕೊಟ್ರ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಸೈದ್ ಖಾನ್ ಟಿಆರ್ಪಿ ಮಾತಿಗೆ ಸಿಡಿದೆದ್ರ ಧನ್ವೀರ್. ದರ್ಶನ್ ಫೋಟೋ ಹಿಡಿದು ಗಂಡಸ್ತನದ ಸವಾಲ್. ಸ್ವಾಮಿ ರಕ್ತ ಹರಿಸಿದ ಆರೋಪ ಹೊತ್ತಂತ ದರ್ಶನ್ ಜೈಲು ಸೇರಿತು. ಜಗ್ಗುದಾದ ಜೊತೆಗಿದ್ದವರ ಮಧ್ಯೆ ಮಾತಿನ ಕಿಚ್ಚು ಧಗಧಗಿಸ್ತಾ ಇದೆ. ನಾನಾ ನೀನಾ ಅನ್ನುವಂತ ಜಿದ್ದಾಜಿದ್ದಿ ಶುರುವಾಗಿದೆ. ದರ್ಶನ್ ನಮ್ಮಣ್ಣ ಅಂತಿದ್ದಂತ ಧನ್ವೀರ್ ಹಾಗೂ ಜೈದ್ ಖಾನ್ ಮಧ್ಯೆನೇ ಟಾಕ್ ಫೈಟ್ ತಾರಕಕ್ಕೇರಿದೆ. ಹೆಸರಿಲ್ಲದೆ ಏಟಿಗೆ ಎದುರೇಟು ಕೊಡ್ತಾ ಇರುವಂತ ಸ್ಟಾರ್ಸ್ ಇದೀಗ ಗಂಡಸ್ತನದ ಗುದ್ದಾಟಕ್ಕೆ ನಾಂದಿ ಹಾಡಿದ್ದಾರೆ. ದರ್ಶನ್ ಅರೆಸ್ಟ್ ಆದ ದಿನದಿಂದಲೂ ಕೂಡ ಧನ್ವೀರ್ ದಾಸನ ಬೆನ್ನಿಗೆ ನಿಂತಿದ್ದು ಗೊತ್ತಿರುವಂತ ವಿಚಾರ. ಪ್ರತಿ ಹಂತದಲ್ಲೂ ವಿಜಯಲಕ್ಷ್ಮಿ ಜೊತೆ ನಿಂತು ಸಾಥ್ ಕೊಟ್ಟಿದ್ದಾರೆ. ಕಾಟೇರ ರಿಲೀಸ್ ಹೊತ್ತಲ್ಲೂ ಧನ್ವೀರೇ ಮುಂದೆ ನಿಂತು ಕರೆದುಕೊಂಡು ಬಂದಿದ್ರು. ಇದೆಲ್ಲ ಪ್ರಚಾರಕ್ಕಾಗಿ ಅನ್ನುವಂತ ಅದೆಷ್ಟೋ ಮಾತುಗಳು ಬಂದ್ರೂ ಕೂಡ ಧನ್ವೀರ್ ಕ್ಯಾರೆ ಅಂದಿರಲಿಲ್ಲ. ಸಾಯೋವರೆಗೂ ಅಣ್ಣನ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ರು. ಹೀಗಾಗಿ ದರ್ಶನ್ ಬಿಟ್ರೆ ನಮಗೆ ಧನ್ವೀರೇ ಎಲ್ಲ ಅಂತ ದಾಸನ ಫ್ಯಾನ್ಸ್ ಜೈಕಾರ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ದರ್ಶನ್ ಕಷ್ಟಕ್ಕೆ ಧನ್ವೀರ್ ಬಿಟ್ರೆ ಯಾರು ಬರಲಿಲ್ಲ ಅನ್ನುವಂತ ಮಾತಿಗೆ ನಟ ಜೈದ್ ಖಾನ್ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ಅವರ ನೋವನ್ನ ಶೋಕಿ ಅಥವಾ ಟಿಆರ್ಪಿ ಮಾಡಿಕೊಳ್ಳಲ್ಲ. ಕಷ್ಟದ ಸಮಯದಲ್ಲಿ ಹೋಗಿ ನಿಮಗೋಸ್ಕರ ನಾನು ನಿಂತೆ, ನನ್ನ ಟಿಆರ್ಪಿ, ನಾನು ನಿಜವಾದ ತಮ್ಮ ಅನ್ನೋದೆಲ್ಲ ಬೇಡ ಅಂದಿದ್ದಾರೆ. ಆ ಬ್ಯಾಡ್ ಟೈಮ್ ಹೋಗ್ಬಿಟ್ಟು ನಾನು ಹಿಂಗೋಸ್ಕರ ನಿಂತ್ಕೊಂಡೆ, ನನ್ನ TRP, ನಾನು ನಿಜವಾಗ್ಲೂ ತಮ್ಮ, ಏನಕ್ಕೆ ಒಳ್ಳೇದು ಮಾಡೋದಕ್ಕೆ ಯಾರೇನ ಹೇಳ್ತಾರಲ್ಲ, ಈ ಕೈಯಿಂದ ಮಾಡೋದು ಈ ಕೈ ಗೊತ್ತಾಗಬಾರ್ದು ಅಂತ ಅಷ್ಟೇ. ಯಾವಾಗ ಜೈದ್ ಖಾನ್ ಹೇಳಿಕೆ ವೈರಲ್ ಆಯ್ತೋ ಧನ್ವೀರ್ ಪರೋಕ್ಷ ಕೌಂಟರ್ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಹಯಗ್ರೀವಾಲ್ ಸಾಂಗ್ ಲಾಂಚ್ ವೇಳೆ ದರ್ಶನ್ ಫೋಟೋ ಹಿಡಿದು ಅಬ್ಬರಿಸಿದ್ದಾರೆ.
ನಾನು TRPಗಾಗಿ ಬಂದು ಮಾತಾಡ್ತಿಲ್ಲ, ಪ್ರಚಾರಕ್ಕಾಗಿ ಬಾಸ್ ಅನ್ನುವ ಅಭ್ಯಾಸ ನನಗಿಲ್ಲ. ಹಿಂದೆಯೂ ಇವರೇ, ಮುಂದೆಯೂ ಇವರೇ ನಮ್ ಬಾಸ್. ಕ್ಯಾಮ್ರಾ ಮುಂದೆ ಬಂದು ಮಾತನಾಡುವ ಗಂಡಸರನ್ನ ನಾನ್ ತುಂಬಾ ನೋಡಿದ್ದೇವೆ. ಅಖಾಡಕ್ಕಿಳಿದು ಮಾತನಾಡುವಂತವರಿಗೆ ಮೀಟರ್ ಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ಈ ಟಾಕುವ ಸ್ಯಾಂಡಲ್ವುಡ್ ನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇದಕ್ಕೆ ಜೈದ್ ಖಾನ್ ಏನು ಉತ್ತರ ಕೊಡ್ತಾರೋ ಕಾದು ನೋಡಬೇಕಾಗಿದೆ. ನಂದೀಶ್, ನ್ಯೂಸ್ 18, ಚಾಮರಾಜನಗರ.